ಸಂಬಂಧಪಟ್ಟ ಅಧಿಕಾರಿಯನ್ನ ಇದನ್ನ ತಪ್ಪ ಸರಿ ಅಂತ ಚರ್ಚೆ ಮಾಡಬಾರ್ದಾಗಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನದಲ್ಲಿ ಎಲ್ಲರಿಗೂ ಹಕ್ಕಿದೆ, ಯಾವ ವಿಚಾರನೂ ಕೇಳಕ್ಕೆ ಹಕ್ಕಿದೆ. ಅದು ಏಕೆ ಅವರು ಬಂದು ನೀರು ಹಚ್ಚಿದ್ದು ತಪ್ಪು. ನಮ್ಮ ದಲಿತ ಸಮುದಾಯನೂ ಸುಧಾ ಇದಕ್ಕೆ ಬೆಂಬಲವಾಗಿರ್ತೀವಿ, ಜೊತೆಲಿರ್ತೀವಿ. ಯಾರೋ ಕಿಡಿಗೇಡಿಗಳು ಮಾಡಿರೋದ್ರಿಂದ ನಮ್ಮ ದಲಿತ ಸಮುದಾಯ ಬಟ್ಟ ಕಟ್ಟಬೇಡಿ. ನಾವು ದಲಿತರೇ, ದಿನನಿತ್ಯ ನಾವು ದೇವಸ್ಥಾನಕ್ಕೆ ಬರ್ತೀವಿ, ಆಚರಣೆಯಲ್ಲಿ ಯಾವತ್ತೂ ಪ್ರತಿದಿನವೂ ಮುಂದೆ ನಾವಿರ್ತೀವಿ. ಯಾರೋ ಕಿಡಿಗೇಡಿಗಳು ಮಾಡಿದ್ದಾರೆ, ಆ ಕಿಡಿಗೇಡಿಯನ್ನು ಬಂಧಿಸಿ ದಲಿತ ಸಮುದಾಯಕ್ಕೆ ಇದನ್ನ ಕಟ್ಟಬೇಡಿ. ದಲಿತ ಸಮುದಾಯದ ಅಷ್ಟು ಜನಕ್ಕೆ ಮಾತ್ರ ಸೀಮಿತ ಇರಬೇಕು. ದಲಿತ ಸಮಾಜ ಒಳ್ಳೆ ಸಮಾಜ, ಆ ಸಮಾಜಕ್ಕೆ ಯಾವುದೇ ರೀತಿಯ ಕಪ್ಪು ಚುಕ್ಕಿ ಬೇಡ. ಯಾರು ಆ ಕಿಡಿಗೇಡಿಗಳು ಮಾಡಿದ್ದಾರೆ, ಆ ಸಮಾಜದ ಹೆಸರು ಹೇಳ್ಕೊಂಡು ಆ ಸಮಾಜನ ಹಾಳು ಮಾಡೋಕ್ಕೆ ಆ ಕಿಡಿಗೇಡಿಗೆ ಈ ಕೂಡಲೇ ಬಂಧಿಸಿ ಅಂದ್ಕೊಂಡು ನಾನು ನಿಮ್ಮಲ್ಲಿ ಮನೆ ಮಾಡ್ಕೊಳ್ತೀನಿ. ಶಿಕ್ಷೆ ನೀಡಬೇಕು ಅಷ್ಟೇ. ಲಾಠಿ ಚಾರ್ಜ್ ನಡೆದಿದೆ, ಲಾಠಿ ಚಾರ್ಜ್ ನಡೆದಿದೆ. ಸಂಜೆ ಕೇಳಕ್ ಹೋದಂಥ ಭಕ್ತಾದಿಗಳ ಮೇಲೆ ಲಾಠಿ ಚಾರ್ಜ್ ನಡೀತಾ ಹೋಗ್ತಾ ಇತ್ತು. ಒಂದಿಬ್ಬರಿಗೆ ಕೈಯೆಲ್ಲ ಏಟಾಗೈತೆ, ಕಾಲು ಏಟಾಗೈತೆ ಅವ್ರಿಗೆಲ್ಲ. ಏನೀಗ ಅವತ್ತು ಸಂಜೆ ಘಟನೆಗೆ ಕಾರಣ ಆದರೂ ಆ ಕೆಲವು ಮುಖಂಡರುಗಳನ್ನ ಬಂಧಿಸಬೇಕು ಕೂಡಲೇ ಅಂತ ಈ ಮೂಲಕ ಒತ್ತಾಯ ಮಾಡ್ತೀವಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.